ಮಹಾರಾಷ್ಟ್ರ ವಿಧಾನಸಭೆ ಚುನಾವಣೆಯಲ್ಲಿ ಮೋದಿ ಟೀಮ್ಗೆ ಐತಿಹಾಸಿಕ ಗೆಲುವು ಸಿಕ್ಕಿದೆ. ಮಹಾಯುತಿ ಮೈತ್ರಿಕೂಟ ಹೊಸ ಸರ್ಕಾರ ರಚನೆ ಮಾಡಬೇಕಾಗಿದೆ. ಈಗಾಗಲೇ ಡಿಸೆಂಬರ್ 5ಕ್ಕೆ ನೂತನ ಸಿಎಂ ಪ್ರಮಾಣ ವಚನ ಸಮಾರಂಭ ನಡೆಯಲಿದೆ. ಇವತ್ತು ಬಹುತೇಕ ದೇವೇಂದ್ರ ಫಡ್ನವೀಸ್ ಅವರು ಮುಖ್ಯಮಂತ್ರಿಯಾಗಿ ನಾಡಿದ್ದು ಪ್ರಮಾಣ ವಚನ ಸ್ವೀಕರಿಸುವುದು ಪಕ್ಕಾ ಅಂತ ಹೇಳಲಾಗ್ತಾ ಇದೆ. ಉತ್ತರಾಖಂಡದ ನೈನಿತಾಲ್ನ ಲೋಹಲಿ ಪ್ರದೇಶದ ಬಳಿ ಟ್ರಕ್ ಒಂದು ಕಂದಕಕ್ಕೆ ಡಿಕ್ಕಿ ಹೊಡೆದಿತ್ತು. ಅಪಘಾತದಲ್ಲಿ ಮೂವರ ಸ್ಥಿತಿ ಗಂಭೀರವಾಗಿದ್ದು ಎಸ್ಡಿಆರ್ಎಫ್ ತಂಡ ಅವರನ್ನು ರಕ್ಷಿಸಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ದೆಹಲಿಯ ದ್ವಾರಕಾ ಎಕ್ಸ್ಪ್ರೆಸ್ ಅಲ್ಲಿ 2 ಕಾರುಗಳು ಪರಸ್ಪರ ಡಿಕ್ಕಿ ಹೊಡೆದು ಬೆಂಕಿ ಹೊತ್ಕೊಂಡಿದೆ. ಒಬ್ಬ ವ್ಯಕ್ತಿ ಮೃತಪಟ್ಟಿದ್ದು, ಉಳಿದವರು ಗಂಭೀರ ಗಾಯಗಳಾಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಇನ್ನು ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಆಗಮಿಸಿ ಬೆಂಕಿಯನ್ನು ನಂದಿಸಿದ್ದಾರೆ. ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿ ಪ್ರಕಾರ ದೆಹಲಿಯಲ್ಲಿ ಗಾಳಿಯ ಗುಣಮಟ್ಟ ಭಾರೀ ಕೆಟ್ಟ ಪ್ರಮಾಣದಲ್ಲಿ ಇದ್ದರೆ ಆಗ್ರಾ ನಗರದಲ್ಲಿ ಗಾಳಿಯ ಗುಣಮಟ್ಟ ತೃಪ್ತಿಕರ ವಿಭಾಗದಲ್ಲಿದೆ ಅಂತ ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿ ತಿಳಿಸಿದೆ. ಇನ್ನು ಆಗ್ರಾ ನಗರದಲ್ಲಿ ಇಂದು ಬೆಳಗ್ಗೆ ಗಾಳಿಯ ಗುಣಮಟ್ಟ ತೃಪ್ತಿಕರ ವಿಭಾಗದಲ್ಲಿದ್ದು, ತಾಜ್ ಮಹಲ್ ಸುತ್ತಲಿನ ಪ್ರದೇಶದಲ್ಲಿ ಗಾಳಿಯ ಗುಣಮಟ್ಟ ಜನರಿಗೆ ಕೊಂಚ ನೆಮ್ಮದಿಯನ್ನು ತಂದಿದೆ. ಬಿಜೆಪಿಯಲ್ಲಿ ಈಗಾಗಲೇ ಬಣ ಬಡಿದಾಟ ಶುರುವಾಗಿದೆ. ಯತ್ನಾಳ್ ಹಾಗೂ ಬಿವೈ ವಿಜಯೇಂದ್ರ ನಡುವಿನ ಮುನಿಸು ದಿನೇ ದಿನೇ ತಾರಕಕ್ಕೇರ್ತಾ ಇದೆ. ಕಳೆದ ಕೆಲ ದಿನಗಳ ಹಿಂದೆಯಷ್ಟೇ ಯತ್ನಾಳ್ ಟೀಮ್ನಿಂದ ವಕ್ಫ್ ವಿರುದ್ಧ ಬೃಹತ್ ಹೋರಾಟ ನಡೆಸಲಾಗಿತ್ತು. ಇದೀಗ ಯತ್ನಾಳ್ಗೆ ಟಕ್ಕರ್ ಕೊಡೋದಕ್ಕೆ ಬಿವೈ ವಿಜೇಂದ್ರ ಸಜ್ಜಾಗಿದ್ದಾರೆ. ಇವತ್ತು ಬೀದರ್ನಲ್ಲಿ ಬಿವೈವಿ ಟೀಮ್ನಿಂದ ಕಾಂಗ್ರೆಸ್ ಹಾಗೂ ವಕ್ಫ್ ವಿರುದ್ಧ ಹೋರಾಟ ನಡೆಸೋದಕ್ಕೆ ಸಜ್ಜಾಗಿದ್ದಾರೆ. ವಕ್ಫ್ ಹೋರಾಟಕ್ಕೆ ವಿಜೇಂದ್ರ ಚಾಲನೆಯನ್ನ ನೀಡಲಿಕ್ಕಿದ್ದಾರೆ. ಮಧ್ಯಾಹ್ನ 1 ಗಂಟೆಗೆ ಬೀದರ್ ತಾಲೂಕಿನ ಚಟ್ನಳ್ಳಿ ಗ್ರಾಮಕ್ಕೆ ಭೇಟಿ ನೀಡಿ ರೈತರೊಂದಿಗೆ ಸಂವಾದವನ್ನು ನಡೆಸಲಿಕ್ಕಿದ್ದಾರೆ. ಚಟ್ನಳ್ಳಿ ಗ್ರಾಮದಲ್ಲಿ ಮೈಸೂರು ಮಹಾನಗರ ಪಾಲಿಕೆ ಕಟ್ಟಡ ಶಿಥಿಲಾವಸ್ಥೆ ತಲುಪಿ ಸೋರ್ತಾ ಇದೆ. 100 ವರ್ಷಗಳ ಇತಿಹಾಸ ಇರುವ ಪ್ರಮುಖ ಪಾರಂಪರಿಕ ಕಟ್ಟಡದ ಚಾವಣಿ ಸೋರ್ತಾ ಇರೋದ್ರಿಂದ ಚಾವಣಿಗೆ ಟಾರ್ಪಲ್ನಿಂದ ಮುಚ್ಚಲಾಗಿದೆ. ಪಾಲಿಕೆ ಆಯುಕ್ತರು ಸೇರಿದಂತೆ 100 ಸಿಬ್ಬಂದಿ ಈ ಕಟ್ಟಡದಲ್ಲಿ ಜೀವ ಭಯದಲ್ಲೇ ಕೆಲಸ ಮಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮುದ್ರಣಕಾಶಿ ಗದಗ ಜಿಲ್ಲೆಯಲ್ಲಿ ರೈತನೋರ್ವ ವೀಳ್ಯದೆಲೆ ಬೆಳೆದು ಕಮಾಲ್ ಮಾಡಿದ್ದಾರೆ. ಕೆಂಪು ಮಣ್ಣಿನಲ್ಲಿ ಬೆಳೆಯುವ ವೀಳ್ಯದೆಲೆಯನ್ನ ಎರೆ ಭೂಮಿಯಲ್ಲೂ ಕೂಡ ಬೆಳೆದು ದಾಖಲೆಯನ್ನ ಮಾಡಿದ್ದಾರೆ. ಗದಗ ಜಿಲ್ಲೆ ರೋಣ ತಾಲೂಕಿನ ಅಬ್ಬಿಗೇರಿಯ ರೈತ ವೀರಪ್ಪ ತನ್ನ 2 ಎಕರೆ ಜಮೀನಿನ ಪೈಕಿ 1 ಎಕರೆಯಲ್ಲಿ ವೀಳ್ಯದೆಲೆ ಕೃಷಿ ಮಾಡಿ ಸೈ ಎನ್ನಿಸಿಕೊಂಡಿದ್ದಾರೆ. ನೀರು ಸ್ವಲ್ಪ ಭೂಮಿನ ಸ್ವಲ್ಪ ರೀ ನಮ್ದು, ಅದಕ್ಕೆ ಇದನ್ನ ಕಪ್ಪು ಭೂಮಿಯಾಗ ಬೆಳೆದಿಲ್ಲ ಅಂತಾರಲ್ಲ, ಅದಕ್ಕೆ ಒಂದು ಬೆಳವಣಿಗೆ ಇದನ್ನ ಮಾಡ್ಬೇಕಂತಂದು ನಾವು ಇದನ್ನ ಮಾಡಿದೀವಿ ರೀ. ಭೂಮಿ ಇದನ್ನ ಗೊಬ್ಬರ ಹೇರಿ ರಂಟಿ ಹೊಡೆದಿವಿ ರೀ. ರಂಟಿ ಹೊಡೆದು ಅದನ್ನ ಹೊಳ್ಳಿ ಮತ್ತೆ 2 ಸರಿ ಅದನ್ನ ರೋಟರ್ ಹೊಡೆದು ಸಣ್ಣ ಮಣ್ಣಿ ಕೆಡಿ ಅದನ್ನ ಕರೆಸಿದ್ವಿ. ಅವ್ರು ಅಳತಿ ಮಾಡಿದ್ರು. ಮತ್ತು ಈ ಥರ ಹಚ್ಚಬೇಕು, ಎಷ್ಟು ಅಗಿ ಕುಂದಿರುತ್ತೆ ಎಷ್ಟಿಲ್ಲ ಅನ್ನೋದು ಅವ್ರು ಅಳತಿ ಮಾಡ್ಕೊಂಡು ಅಗಿ ಲೆಕ್ಕ ಹೇಳ್ತೀವಿ ಅಂದ್ರೆ ಅದು ಅವರು 1100 ಅಗಿ ಕುಂದಿರ್ತ ನೋಡ್ರಿ ಅದರ ಇದಕ್ಕಂದ್ರೆ ಆ ಕುಂದಿರಿಸ್ಬಿಡ್ರಿ ಹಂಗಾರ ಅಂತಂದು ನಾವು ಇದನ್ನ ಮಾಡಿದ್ವಿ. ಎಷ್ಟು ನಿರೀಕ್ಷೆ ಐತ್ರಿ, ಎಷ್ಟು ಆದಾಯ ಬರ್ಬೋದು? ಜಿನಿ ಮಿಲ್ಕ್ ಕಂಪನಿಯಿಂದ ರೈತರಿಗೆ ಕೋಟಿ ವಂಚನೆ ಪ್ರಕರಣ ಸಂಬಂಧ ಒಂದೇ ಕಡೆ ಇದ್ದಂತಹ ಕತ್ತೆಗಳಿಗೆ ಬಿಡುಗಡೆ ಭಾಗ್ಯ ಸಿಗಲಿದೆ. ಇದೀಗ ಸಿಐಡಿ ಅಧಿಕಾರಿಗಳು ಕತ್ತೆಗಳ ಹರಾಜಿಗೆ ಮುಂದಾಗಿದ್ದಾರೆ. ಕಂಪನಿಯವರ ಬಳಿ ಉಳಿದುಕೊಂಡಿದ್ದ ಕತ್ತೆಗಳ ನಿರ್ವಹಣೆಗೆ ದೊಡ್ಡ ಸವಾಲಾಗಿತ್ತು. ಹೀಗಾಗಿ ಎಲ್ಲಾ ಕತ್ತೆಗಳನ್ನು ಮಾರಾಟ ಮಾಡೋದಕ್ಕೆ ಸಿಐಡಿ ಡಿವೈಎಸ್ಪಿ ಅಸ್ಲಾಂ ಪಾಷಾ ಅಧಿಕೃತ ಆದೇಶವನ್ನು ಹೊರಡಿಸಿದ್ದಾರೆ. ಜನಿ ಮಿಲ್ಕ್ ಕಂಪನಿಯಿಂದ ರೈತರಿಗೆ ವಂಚನೆ ಆಗಿದೆ ಎಂದು ಪಟ್ಟಣ ಠಾಣೆ ಪೊಲೀಸರು ಸೆಪ್ಟೆಂಬರ್ 19ರಂದು ಪ್ರಕರಣವನ್ನು ದಾಖಲಿಸಿದ್ರು. ಈ ಸಂಬಂಧ 5ರನ್ನ ಕೂಡ ಬಂಧಿಸಿ ನ್ಯಾಯಾಲಯಕ್ಕೆ ಒಪ್ಪಿಸಲಾಗಿತ್ತು. ಪ್ರಕರಣದ ನಂತರ ಜಪ್ತಿ ಮಾಡಲಾದ ಕತ್ತೆಗಳ ನಿರ್ವಹಣೆ ಅಧಿಕಾರಿಗಳಿಗೆ ದೊಡ್ಡ ತಲೆನೋವಾಗಿತ್ತು. ಆಹಾರ ನಿರ್ವಹಣೆ ಇಲ್ಲದೆ ಕೆಲ ಕತ್ತೆಗಳು ಮೃತಪಟ್ಟಿವೆ. ಹೀಗಾಗಿ ನ್ಯಾಯಾಲಯದ ಅನುಮತಿಯನ್ನ ಪಡೆದು ಕತ್ತೆಗಳ ಹರಾಜಿಗೆ ಮುಂದಾಗಿದ್ದು, ಡಿಸೆಂಬರ್ 6ರ ಬೆಳಗ್ಗೆ 10 ಗಂಟೆಗೆ ಹೊಸಪೇಟೆ ತಾಲೂಕಿನ ಗಾಳೆಮ್ಮನ ಗುಡಿ ಬಳಿ ಅಂಜಿನಪ್ಪ ಅವರ ಹೊಲದಲ್ಲಿ ಹರಾಜು ಪ್ರಕ್ರಿಯೆ ನಡೆಯಲಿದೆ. ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಕೆಆರ್ಎಸ್ನ ಸಂತೋಷ್ ಜಗದೀಶ್ ಎಂಬಾತ ಕೆಆರ್ಎಸ್ ಠಾಣೆಯ ಪಿಎಸ್ಐ ರಮೇಶ್ ಕರ್ಕಿಕಟ್ಟೆ ಜೊತೆ ಫೋಟೋ ತೆಗೆಸಿಕೊಂಡು ಸೋಷಿಯಲ್ ಮೀಡಿಯಾಗೆ ಅಪ್ಲೋಡ್ ಮಾಡಿ ಪಿಎಸ್ಐ ತನಗೆ ಕ್ಲೋಸ್ ಅಂತ ಬಿಲ್ಡಪ್ ಕೊಟ್ಟಿದ್ದಾರೆ. ಬೆಳಗೋಳ ಗ್ರಾಮದ ಹಿರಿದೇವಮ್ಮ ಜಾತ್ರೆಯಲ್ಲಿ ನಡೆದ ಕುಸ್ತಿ ಪಂದ್ಯಾವಳಿ ಆಯೋಜನೆಯಾಗಿತ್ತು. ಈ ವೇಳೆ ಪಂದ್ಯದಲ್ಲಿ ಗೆದ್ದವರಿಗೆ ಪಿಎಸ್ಐ ರಮೇಶ್ ಬಹುಮಾನ ನೀಡುವಾಗ ರೌಡಿಗಳು ಅವರ ಜೊತೆ ನಿಂತು ಫೋಟೋಗೆ ಪೋಸ್ಟ್ ಕೊಟ್ಟಿದ್ದಾರೆ. ಬಳಿಕ ಇನ್ಸ್ಟಾಗ್ರಾಂನಲ್ಲಿ ಪೋಸ್ಟ್ ಮಾಡಿ ಬಿಲ್ಡಪ್ ಕೊಟ್ಟಿದ್ದಾರೆ.
ದರ್ಶನ್ ಮಧ್ಯಂತರ ಅವಧಿ 8 ದಿನದಲ್ಲಿ ಅಂತ್ಯವಾಗಲಿದೆ. ಹೀಗಾಗಿ ದಾಸನ ಬೆನ್ನು ನೋವಿಗೆ ನಿರಂತರ ಫಿಸಿಯೋಥೆರಪಿ ನೀಡಲಾಗ್ತಾ ಇದೆ. ನಿರಂತರ ಚಿಕಿತ್ಸೆಯಿಂದ ದರ್ಶನ್ 4 ಕೆಜಿ ತೂಕ ಕಡಿಮೆಯಾಗಿದ್ದಾರೆ. ದರ್ಶನ್ಗೆ ಸರ್ಜರಿ ಅವಶ್ಯಕತೆ ಇದೆ ಅಂತ ಮಧ್ಯಂತರ ಬೇಲ್ ನೀಡಲಾಗಿತ್ತು. ಆದರೆ ಇದುವರೆಗೂ ದಾಸನಿಗೆ ಸರ್ಜರಿ ಮಾಡದೆ ಫಿಸಿಯೋಥೆರಪಿ ನೀಡಲಾಗ್ತಾ ಇದೆ. ಇದರಿಂದ 1 ವಾರದೊಳಗೆ ದಾಸನಿಗೆ ಸರ್ಜರಿ ಆಗದೆ ಹೋದರೆ ನಟ ದರ್ಶನ್ ಮತ್ತೆ ಜೈಲಿಗೆ ಹೋಗಬೇಕಾದ ಅನಿವಾರ್ಯತೆ ಎದುರಾಗಿದೆ. ಇದು ಪೊಲೀಸ್ ಠಾಣೆಯೋ ಅಥವಾ ಪುಂಡ ಪೋಖರಿಗಳ ಪಾರ್ಟಿ ಅಡ್ಡಾನೋ ಒಂದು ತಿಳಿದಂತಾಗಿದೆ. ಬೆಳಗಾವಿ ಜಿಲ್ಲೆಯಲ್ಲಿ ಕಿಡಿಗೇಡಿಗಳಿಗೆ ಪುಂಡರಿಗೆ ಪೊಲೀಸರ ಭಯವೇ ಇಲ್ಲದಂತಾಗಿದೆ. ಹಾಡಹಗಲೇ ಪೊಲೀಸ್ ಠಾಣೆಯ ಎದುರೇ ರಾಜಾರೋಷವಾಗಿ ಎಣ್ಣೆ ಪಾರ್ಟಿ ಮಾಡ್ತಾ ಇದ್ದಾರೆ. ರಸ್ತೆ ಅಷ್ಟೇ ಅಲ್ಲ, ಪೊಲೀಸ್ ಠಾಣೆಯ ಒಳಗೆ ಹೋಗುವ ದಾರಿಯಲ್ಲಿ ಕುಳಿತು ಮದ್ಯ ಸೇವನೆ ಮಾಡ್ತಾ ಇದ್ದಾರೆ. ರಸ್ತೆಯಲ್ಲಿ ವಾಹನ ಬೈಕ್ ಸವಾರರು ಓಡಾಡ್ತಾ ಇದ್ರು, ಡೋಂಟ್ ಕೇರ್ ಅಂತಿದ್ದಾರೆ. ವೇತನಕ್ಕಾಗಿ ಕೆಲಸ ಬಿಟ್ಟು ಪೌರ ಕಾರ್ಮಿಕರು ಕಲಬುರಗಿ ಮಹಾನಗರ ಪಾಲಿಕೆ ಎದುರು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. 5 ತಿಂಗಳಿನಿಂದ ಸಂಬಳ ನೀಡದ ಪಾಲಿಕೆ ವಿರುದ್ಧ ಧಿಕ್ಕಾರವನ್ನ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಪೌರ ಕಾರ್ಮಿಕರ ಪ್ರತಿಭಟನೆಗೆ ಬಿಜೆಪಿ ಜೆಡಿಎಸ್ ಕಾರ್ಪೊರೇಟರ್ಗಳು ಸಾಥ್ ಕೊಟ್ಟಿದ್ದಾರೆ. 1400 ಪೌರ ಕಾರ್ಮಿಕರಿಗೆ ಸಂಬಳವಾಗಿಲ್ಲ, ಸಂಬಳ ನೀಡುವವರೆಗೂ ಕೂಡ ಕೆಲಸಕ್ಕೆ ಹೋಗಲ್ಲ ಅಂತ ಪೌರ ಕಾರ್ಮಿಕರು ಪಟ್ಟಣ ಹಿಡಿದು ಕುಳಿತಿದ್ದಾರೆ. ಭಯ ಇಲ್ಲದೇನೆ ಒಳಗೆ ಕೂತಾರ. ಯಾರು ಮೇಯರ್ ಸಾಹೇಬ್ ಬಂದು ಕೇಳೋದಿಲ್ಲ, ಕಮಿಷನರ್ ಬಂದು ಕೇಳೋದಿಲ್ಲ, ಜಾಧವ್ ಸರ್ ಬರೋದಿಲ್ಲ, ಅಭಯ್ ಸರ್ ಬಂದು ಕೇಳಿದ್ರು ನಿಮ್ಗೆ 1 ತಿಂಗಳದ ಹಾಕಿದೆ, 1 ತಿಂಗಳದ ನಿಮಗೆ ದನ ಬೇಡತ್ತಿದ್ದೇವೆ ನಾವು ದುಡ್ದು ನಮ್ಮ ಹಕ್ಕು ನಮ್ಮ ಪಗಾರ ನಮಗೆ ಕೊಡ್ರಿ ಅಂದ್ರೆ ಇಟ್ಟು ಜನ ಬದುಕದ ಹೆಂಗ? ಸಾಲ ಏನು ಶಬ್ದ ಏನು ಮನೆ ಕಿರ ಏನು ಲೈಟ್ ಬಿಲ್ ಏನು ಮಾಡ್ಬೇಕ್ರಿ ಅದೇ ಥರ ಏನು ಅಡ್ಯಾಗ ಹಿಂದಕ್ಕೆ ನಾವು ಮಾಡ್ತೀರಿ ಜನ ಅದೇ ಥರ ಮಾಡ್ಬೇಕ್ರಿ. ನಾವು ದುಡ್ದಿದ್ದೇವಲ್ರಿ, ನಮ್ಮ ಹಕ್ಕು ನಮಗೆ ಪಗಾರ ಕೊಡತ್ತಾನ ನಾವು ಹೇಳಲ್ರಿ ಸರ್. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಹಾಲು ಕಳ್ಳರ ಹಾವಳಿ ಹೆಚ್ಚಾಗಿದೆ. ಸುಬ್ರಹ್ಮಣ್ಯಪುರ ಠಾಣಾ ವ್ಯಾಪ್ತಿಯಲ್ಲಿ ಖದೀಮರು ಬಡ ಹಾಲು ವ್ಯಾಪಾರಿಗಳ ಹೊಟ್ಟೆ ಮೇಲೆ ಹೊಡಿತಾ ಇದ್ದಾರೆ. ಈ ಬಗ್ಗೆ ಪೊಲೀಸರಿಗೆ ದೂರು ಕೊಟ್ಟರೂ ಯಾವುದೇ ಪ್ರಯೋಜನ ಆಗಿಲ್ಲ ಅಂತ ವ್ಯಾಪಾರಿಗಳು ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಬೆಂಗಳೂರಿನ ಕನಕಪುರ ರೋಡ್ ಕಲ್ಲಸಂದ್ರದಲ್ಲಿ ಬೆಳಗಿನ ಜಾವ ಹಾಲಿನ ಬೂತ್ಗಳಿಗೆ ಕ್ರೇಟಲ್ಲಿ ಹಾಲನ್ನ ಅನ್ಲೋಡ್ ಮಾಡಲಾಗುತ್ತೆ. ಇದನ್ನೇ ಬಂಡವಾಳ ಮಾಡಿಕೊಂಡ ಖದೀಮರು ದಿಲೀಪ್ ಅನ್ನೋರ ಹಾಲಿನ ಬೂತ್ಗೆ ಬಂದು ಹಾಲು ಕದ್ದು ಎಸ್ಕೇಪ್ ಆಗಿದ್ದಾರೆ. ಖದೀಮರ ಕೈಚಳಕ ಹಾಲಿನ ಬೂತ್ಗೆ ಅಳವಡಿಸಿದ್ದ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಕೆಆರ್ಎಸ್ನ ಸಂತೋಷ್ ಜಗದೀಶ್ ಎಂಬಾತ ಕೆಆರ್ಎಸ್ ಠಾಣೆಯ ಪಿಎಸ್ಐ ರಮೇಶ್ ಕರ್ಕಿಕಟ್ಟೆ ಜೊತೆ ಫೋಟೋ ತೆಗೆಸಿಕೊಂಡು ಸೋಷಿಯಲ್ ಮೀಡಿಯಾಗೆ ಅಪ್ಲೋಡ್ ಮಾಡಿ ಪಿಎಸ್ಐ ತನಗೆ ಕ್ಲೋಸ್ ಅಂತ ಬಿಲ್ಡಪ್ ಕೊಟ್ಟಿದ್ದಾರೆ. ಬೆಳಗೋಳ ಗ್ರಾಮದ ಹಿರಿದೇವಮ್ಮ ಜಾತ್ರೆಯಲ್ಲಿ ನಡೆದ ಕುಸ್ತಿ ಪಂದ್ಯಾವಳಿ ಆಯೋಜನೆಯಾಗಿತ್ತು. ಈ ವೇಳೆ ಪಂದ್ಯದಲ್ಲಿ ಗೆದ್ದವರಿಗೆ ಪಿಎಸ್ಐ ರಮೇಶ್ ಬಹುಮಾನ ನೀಡುವಾಗ ರೌಡಿಗಳು ಅವರ ಜೊತೆ ನಿಂತು ಫೋಟೋಗೆ ಪೋಸ್ಟ್ ಕೊಟ್ಟಿದ್ದಾರೆ. ಬಳಿಕ ಇನ್ಸ್ಟಾಗ್ರಾಂನಲ್ಲಿ ಪೋಸ್ಟ್ ಮಾಡಿ ಬಿಲ್ಡಪ್ ಕೊಟ್ಟಿದ್ದಾರೆ. ಬೆಳಗಾವಿ ತಾಲೂಕಿನ ತುಮರಗುದ್ದಿಯಲ್ಲಿ ಎಡಿಟೆಡ್ ಫೋಟೋ ಬಳಸಿ ಊರಲ್ಲಿ ದೆವ್ವ ಇದೆ ಅಂತ ಕಿಡಿಗೇಡಿಗಳು ಸುಳ್ಳು ಸುದ್ದಿಯನ್ನು ಹಬ್ಬಿಸಿದ್ದಾರೆ. ತುಮರಗುದ್ದಿ ಮಾರಿಹಾಳ ರಸ್ತೆಯ ದೃಶ್ಯ ಎಂದು ಎಡಿಟೆಡ್ ಫೋಟೋ ಹಾಕಿ ದೆವ್ವ ಹೀಗೆ ಮಾಡಿದೆ ಅಂತ ಆತಂಕ ಸೃಷ್ಟಿಸಿದ್ದಾರೆ. ಇದರಿಂದಾಗಿ ಜನರು ರಾತ್ರಿಯಾದರೆ ಈ ರಸ್ತೆಯಲ್ಲಿ ಓಡಾಡೋದಕ್ಕೆ ಹಿಂದೇಟನ್ನ ಹಾಕುವಂತಾಗಿದೆ. ಇನ್ನು ಕೆಲಸಕ್ಕೆ ಹೋಗುವ ಜನ ಸಂಜೆ ಆದರೆ ಬೇಗ ಬೇಗ ಮನೆ ಸೇರ್ತಿದ್ದಾರೆ. ಈ ರಸ್ತೆಯಲ್ಲಿರುವ ಮನೆಗಳಿಗೆ ಸಂಜೆ ಆಗ್ತಿದ್ದಂತೆ ಬೀಗ ಹಾಕ್ತಾ ಇದ್ದಾರೆ. ಇದು ಸುಳ್ಳು ಸುದ್ದಿ ಅಂತ ತಿಳಿತಾ ಇದ್ದಂತೆ ಜನರು ಕಿಡಿಕಾರಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಫೇಕ್ ಫೋಟೋ ಹರಿಬಿಟ್ಟ ಕಿಡಿಗೇಡಿಗಳ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದ್ದಾರೆ. ಮೊಬೈಲ್ ಟಾರ್ಚ್ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಇವತ್ತು ಬೆಳ್ಳಂಬೆಳಿಗ್ಗೆ ದೆಹಲಿಗೆ ದೌಡಾಯಿಸಿದ್ದಾರೆ. ಯತ್ನಾಳ್ರಿಗೆ ಶೋಕಾಸ್ ನೋಟಿಸ್ ಬೆನ್ನಲ್ಲೇ ಯತ್ನಾಳ್ ಶಿಸ್ತು ಸಮಿತಿ ಸದಸ್ಯ ಕಾರ್ಯದರ್ಶಿ ಓಂ ಪಾಠಕ್ ಭೇಟಿಯಾಗುವುದಕ್ಕೆ ಮುಂದಾಗಿದ್ದಾರೆ. ಮತ್ತೊಂದು ಕಡೆ ಯತ್ನಾಳ್ ಉಚ್ಚಾಟನೆ ತಪ್ಪಿಸೋದಕ್ಕೆ ಒಂದು ಬಣದಿಂದ ಪ್ರಯತ್ನ ಕೂಡ ನಡೀತಾ ಇದೆ ಎನ್ನಲಾಗಿದೆ. ನಿನ್ನೆ ಬೆಂಗಳೂರಿನಲ್ಲೂ ತರುಣ್ ಟುಗೋರ್ ಕೋರ್ ಕಮಿಟಿ ಸಭೆ ನಡೆಸಿ ಅಭಿಪ್ರಾಯ ಸಂಗ್ರಹಿಸಲಾಗಿತ್ತು. ಅಲ್ಲದೆ ದೆಹಲಿಯಲ್ಲಿ ಜೋಶಿ ನಿವಾಸದಲ್ಲಿ ರಾತ್ರಿ ಡಿನ್ನರ್ ಸಭೆ ಕೂಡ ನಡೆದಿತ್ತು. ಈ ಬೆನ್ನಲ್ಲೇ ಇದೀಗ ಆರ್ ಅಶೋಕ್ ದೆಹಲಿಗೆ ದೌಡಾಯಿಸಿರುವುದು ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ.
ಚಿಂತಾಮಣಿ ನಗರಸಭೆ ಸಾಮಾನ್ಯ ಸಭೆಯಲ್ಲಿ ಗದ್ದಲ ಗಲಾಟೆ ನಡೆದಿದೆ. ಚಿಂತಾಮಣಿ ನಗರಸಭೆ ಪೌರಾಯುಕ್ತ ಜಿಎನ್ ಚಲಪತಿ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ. ಅನುದಾನ ಹಂಚಿಕೆ ವಿಚಾರದಲ್ಲಿ ತಾರತಮ್ಯ ವಿರುದ್ಧ ಸಿಡಿದೆದ್ದಿದ್ದಾರೆ. ಸದಸ್ಯರ ಪ್ರಶ್ನೆಗಳಿಗೆ ಅಧ್ಯಕ್ಷರ ಬದಲಾಗಿ ಪೌರಾಯುಕ್ತ ಜಿಎನ್ ಚಲಪತಿ ಉತ್ತರ ನೀಡಿದ್ದಕ್ಕೆ ಕಿಡಿಕಾರಿದ್ದಾರೆ. ನಗರಸಭೆ ಅಧ್ಯಕ್ಷ ಜಗನ್ನಾಥ್ ಅಧ್ಯಕ್ಷತೆಯಲ್ಲಿ ನಡೆದ ಸಾಮಾನ್ಯ ಸಭೆಯಲ್ಲಿ ಗಲಾಟೆ ನಡೆದಿದೆ. ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಬೆಂಬಲಿಗ ಸದಸ್ಯರು ಹಾಗೂ ಮಾಜಿ ಶಾಸಕ ಜಿಕೆ ಕೃಷ್ಣಾರೆಡ್ಡಿ ಬೆಂಬಲಿಗ ಸದಸ್ಯರ ನಡುವೆ ಮಾತಿನ ಚಕಮಕಿ ನಡೆದಿತ್ತು. ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಮಟ್ಟದ ಪ್ರತಿಭಾ ಕಾರಂಜಿ ಹಾಗೂ ಕಲೋತ್ಸವ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆದಿದೆ. ಜಿಲ್ಲಾ ಪಂಚಾಯಿತಿ ಹಾಗೂ ಶಿಕ್ಷಣ ಇಲಾಖೆ ಸಂಯುಕ್ತ ಆಶ್ರಯದಲ್ಲಿ ಪ್ರತಿಭಾ ಕಾರಂಜಿ ನಡೆದಿದೆ. ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜಲ್ಲಿ ಪ್ರತಿಭಾ ಕಾರಂಜಿ ನಡೆದಿದೆ. ತಾಲೂಕು ಮಟ್ಟದಿಂದ ಗೆದ್ದ ವಿದ್ಯಾರ್ಥಿಗಳು ಜಿಲ್ಲಾ ಮಟ್ಟದ ಪ್ರತಿಭಾ ಕಾರಂಜಿಯಲ್ಲಿ ಭಾಗಿಯಾಗಿದ್ದರು. ಜಿಲ್ಲಾ ಮಟ್ಟದಲ್ಲಿ ಗೆದ್ದವರು ರಾಜ್ಯ ಮಟ್ಟದ ಪ್ರತಿಭಾ ಕಾರಂಜಿಯಲ್ಲಿ ಭಾಗವಹಿಸಲಿದ್ದಾರೆ. ರಾತ್ರೋರಾತ್ರಿ ಹಸುವಿನ ಮೇಲೆ ಚಿರತೆ ದಾಳಿಯನ್ನು ನಡೆಸಿ ಹಸುವನ್ನ ತಿಂದು ಹಾಕಿರುವ ಘಟನೆ ದೊಡ್ಡಬಳ್ಳಾಪುರ ತಾಲೂಕಿನ ಮಾಡೇಶ್ವರ ಗ್ರಾಮದಲ್ಲಿ ನಡೆದಿದೆ. ನಾರಾಯಣಸ್ವಾಮಿ ಎಂಬುವವರ ಶೆಡ್ನಲ್ಲಿದ್ದ ಹಸುವಿನ ಮೇಲೆ ದಾಳಿ ನಡೆಸಿ ಹಸು ತಿಂದು ಎಸ್ಕೇಪ್ ಆಗಿದೆ. ಇದೀಗ ಗ್ರಾಮಸ್ಥರಲ್ಲಿ ಆತಂಕ ಶುರುವಾಗಿದ್ದು ಚಿರತೆ ಸೆರೆಗೆ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಫೆಂಗಲ್ ಚಂಡಮಾರುತದಿಂದ ರಾಯಚೂರಿನ ರೈತರು ಕಂಗಾಲಾಗಿದ್ದಾರೆ. ಕಟಾವು ಮಾಡಲಾಗ್ತಾ ಇದ್ದ ವೇಳೆ ಫೆಂಗಲ್ ಚಂಡಮಾರುತ ಅಬ್ಬರಿಸಿದೆ. ಭಾರೀ ಗಾಳಿ, ಜಿಟಿ ಮಳೆಗೆ ಭತ್ತದ ಬೆಳೆ ನೆಲಕಚ್ಚಿದೆ. ಜಿಲ್ಲೆಯಾದ್ಯಂತ ನೂರಾರು ಎಕರೆ ಪ್ರದೇಶದಲ್ಲಿ ಬೆಳೆಯಲಾಗಿದ್ದ ಭತ್ತಗಳಿಗೆ ಹಾನಿಯಾಗಿದೆ. ರಾಯಚೂರು ತಾಲೂಕಿನ ಕಲ್ಮಲ, ಸಿರವಾರ, ಸಿಂಧನೂರು ಸೇರಿ ಹಲವು ಕಡೆ ಹಾನಿಯಾಗಿದೆ. ಇತ್ತ ಮಧ್ಯವರ್ತಿಗಳು ಚಂಡಮಾರುತದಿಂದ ಭತ್ತ ಕಟಾವು ಮಷೀನ್ ದರ ದುಪ್ಪಟ್ಟು ಮಾಡಿದ್ದಾರೆ. ಎಕರೆ ಭತ್ತ ಕಟಾವಿಗೆ 1600 ರೂಪಾಯಿ ದರ, ಚಂಡಮಾರುತದಿಂದ ಎಕರೆಗೆ 3300 ರೂಪಾಯಿಯಷ್ಟು ಏರಿಕೆಯಾಗಿದೆ. ಇಂದು ಕೋಲಾರ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರ ಚುನಾವಣೆ ನಡೆಯಲಿದೆ. ಅಧ್ಯಕ್ಷರ ಗಾದಿಗೆ ಅಜಯ್ ಕುಮಾರ್ ಮತ್ತು ಸುರೇಶ್ ಬಾಬು ಸ್ಪರ್ಧೆ ಮಾಡುತ್ತಿದ್ದಾರೆ. ಇಂದು ಬೆಳಗ್ಗೆಯಿಂದ ನಗರಸಭೆ ಆವರಣದಲ್ಲಿರುವ ರೋಟರಿ ಭವನದಲ್ಲಿ ಮತದಾನ ನಡೀತಾ ಇದೆ. ಚುನಾವಣೆ ನಂತರ ಸಂಜೆ 4 ಗಂಟೆಗೆ ಮತ ಎಣಿಕೆ ಕಾರ್ಯ ನಡೆದು ಫಲಿತಾಂಶ ಹೊರಬರಲಿದೆ. ದಾವಣಗೆರೆ ನಗರದ ಜಿಎಫ್ಜಿಸಿ ಕಾಲೇಜಿನಲ್ಲಿ ದಾವಣಗೆರೆ ವಿಶ್ವವಿದ್ಯಾಲಯ ಹಾಗೂ ದೈಹಿಕ ಶಿಕ್ಷಣ ನಿರ್ದೇಶಕರ ಸಂಘದಿಂದ ದೇಹದಾರ್ಢ್ಯ ಸ್ಪರ್ಧೆ ಆಯೋಜನೆ ಮಾಡಲಾಗಿತ್ತು. ಸ್ಪರ್ಧೆಯಲ್ಲಿ 90 ಕೆಜಿ ವಿಭಾಗದಲ್ಲಿ ರಾಘವೇಂದ್ರ ಎನ್ಬಿ ಚಿನ್ನದ ಪದಕ ಗೆಲ್ಲುವ ಮೂಲಕ ರಾಷ್ಟ್ರೀಯ ಮಟ್ಟದ ದೇಹದಾರ್ಢ್ಯ ಸ್ಪರ್ಧೆಗೆ ಆಯ್ಕೆಯಾಗಿದ್ದಾರೆ. ಪ್ರಥಮ ಬಿಎ ವ್ಯಾಸಂಗ ಮಾಡ್ತಾ ಇರೋ ರಾಘವೇಂದ್ರ 90 ಕೆಜಿ ವಿಭಾಗದಲ್ಲಿ ದೇಹ ಪ್ರದರ್ಶಿಸಿ ಚಿನ್ನದ ಪದಕವನ್ನ ಪಡೆದಿದ್ದಾರೆ. ಬೆಸ್ಕಾಂ ಇಲಾಖೆಯ ಎಡವಟ್ಟಿಗೆ ವಿದ್ಯುತ್ ಸ್ಪರ್ಶಿಸಿ ಗೋಸಲ ಚನ್ನಬಸವೇಶ್ವರ ದೇಗುಲದ ಬಸವ ಸಾವನ್ನಪ್ಪಿದೆ. ತುಮಕೂರು ಜಿಲ್ಲೆಯ ಗುಬ್ಬಿ ಪಟ್ಟಣದ ಮಹಾಲಕ್ಷ್ಮಿ ಬಡಾವಣೆಯಲ್ಲಿ ಈ ಘಟನೆ ನಡೆದಿದೆ. ಘಟನೆಯ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಪ್ರತಿನಿತ್ಯ ಗುಬ್ಬಿ ಪಟ್ಟಣದ ಸುತ್ತಲೂ ಓಡಾಟ ನಡೆಸಿಕೊಂಡು ರಾತ್ರಿ ಗೋಸಲ ಚನ್ನಬಸವೇಶ್ವರ ದೇವಸ್ಥಾನಕ್ಕೆ ಬರ್ತಾ ಇತ್ತು. ಈ ವೇಳೆ ವಿದ್ಯುತ್ ಕಂಬದ ಬಳಿ ಬರ್ತಾ ಇದ್ದಾಗ ವಿದ್ಯುತ್ ಸ್ಪರ್ಶಿಸಿ ಬಸವ ಸ್ಥಳದಲ್ಲೇ ಸಾವನ್ನಪ್ಪಿದೆ. ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕಿನ ಕಿರ್ವಾಡಿ ಗ್ರಾಮದಲ್ಲಿ ಹಾನಗಲ್ ಪೊಲೀಸರು 1.5 ಲಕ್ಷ ರೂಪಾಯಿ ಮೌಲ್ಯದ 1.5 ಕೆಜಿ ಗಾಂಜಾ ವಶಕ್ಕೆ ಪಡೆದು 3 ಅರೆಸ್ಟ್ ಮಾಡಿದ್ದಾರೆ. ಮಾಲ್ತೇಶ್ ಬಳಿಗಾರ್, ಪರಶುರಾಮ್ ಗಂಜಿಗಟ್ಟಿ, ಖಾದರ್ ಸಾಬ್ ಬಂಧಿತ ಆರೋಪಿಗಳು. ಕಿರ್ವಾಡಿ ಗ್ರಾಮದಿಂದ ಬೇರೆ ಕಡೆಗೆ ಗಾಂಜಾ ತೆಗೆದುಕೊಂಡು ಹೋಗ್ತಾ ಇದ್ದ ವೇಳೆ ಬಂಧನ ಮಾಡಲಾಗಿದೆ. ಕುವೈತ್ನ ವಿದೇಶಾಂಗ ಸಚಿವ ಅಬ್ದುಲ್ಲಾ ಅಲಿ ಅಲ್ ಯಾಹ್ಯಾ ಪ್ರಧಾನಿ ನರೇಂದ್ರ ಮೋದಿ ಭೇಟಿಗಾಗಿ ದೆಹಲಿಗೆ ಆಗಮಿಸಿದ್ದಾರೆ. ಇಂದು ಪ್ರಧಾನಿ ನಿವಾಸದಲ್ಲಿ ಮೋದಿ ಅವರನ್ನ ಭೇಟಿಯಾಗಲಿದ್ದಾರೆ. ಇನ್ನು ಈ ಭೇಟಿಯು ಉನ್ನತ ಮಟ್ಟದ ಸಭೆಯನ್ನ ಹೊಂದಿರುತ್ತೆ. ಮೋದಿ ಭೇಟಿಯ ನಂತರ ರಾಷ್ಟ್ರ ರಾಜಧಾನಿಯ ಹೈದರಾಬಾದ್ ಹೌಸ್ನಲ್ಲಿ ಭಾರತ ವಿದೇಶಾಂಗ ಸಚಿವ ಜೈಶಂಕರ್ ಅವರನ್ನ ಭೇಟಿಯಾಗಲಿದ್ದಾರೆ.